ಹಾಯ್ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ? ಇಲ್ಲಿ ಸಾಕಷ್ಟು ಜನ ಒಂದು ಕಮೆಂಟ್ ಆಗಿ ಕೇಳ್ತಿದ್ದೀನಿ ಅಂದರೆ ಪೆನ್ಷನ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಲೇಟೆಸ್ಟಿಗೆ ಏನು ಅಪ್ಡೇಟ್ಸ್ ಬಂದಿದೆ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ 1200 1500 ರೂಪಾಯಿ ಬರುತ್ತೆ. ಯಾವ ಒಂದು ಯೋಜನೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತು ಶಕ್ತಿ ಯೋಜನೆ ಇವಾಗ ಏನಾದರೂ ಸ್ಟಾಪ್ ಮಾಡಿದಾರಾ ಅಥವಾ ಏನಾದರೂ ಕಂಟಿನ್ಯೂ ಮಾಡ್ತಾರಾ, ಏನು ಲೇಟೆಸ್ಟಾಗಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಇದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಮತ್ತು ಸಾಕಷ್ಟು ಜನಕ್ಕೆ ಅನ್ನಭಾಗ್ಯ ಯೋಜನೆಯಡಿ ಹಣ ಬರ್ತಾ ಇಲ್ಲ ಅಂತ ನೀವು ವೆಯ್ಟ್ ಮಾಡ್ತಾ ಇರೋ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂತ. ಈ 4 ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಎಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರೋದನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ಒಂದು ಶಕ್ತಿ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಏನಾದರೂ ಇವಾಗ ಶಕ್ತಿ ಯೋಜನೆ ಏನಾದರೂ ಸ್ಟಾಪ್ ಆಗಿದೆ, ಇವಾಗ ಫ್ರೀ ಬಸ್ ಏನಾದರೂ ಇರಲ್ವಾ ಅಂತ. ಯಾಕೆಂದರೆ ಸಾರಿಗೆ ನೌಕರರು ಒಂದು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ನೋಟಿಸನ್ನ ಓಡಿಸಿದ್ರು. ಇವಾಗ ಏನು ಬರ್ತಿದೆ ಅಂದರೆ ಲೇಟೆಸ್ಟಾಗಿ ಮಾಹಿತಿ ಬಂದಿರೋ ಪ್ರಕಾರ ಇವಾಗ ಏನೊಂದು ಮುಷ್ಕರ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ ಅದನ್ನ ವಾಪಸ್ನ ಪಡ್ಕೊಂಡಿದ್ದಾರೆ ಸಾರಿಗೆ ನೌಕರರು. ಇವಾಗ ಸದ್ಯಕ್ಕೆ ನಿಮಗೆ ಯಾವುದೇ ಥರದ ಬಸ್ KSRTC BMTC ಯಾವುದು ಕೂಡ ಸ್ಟಾಪ್ ಇರಲ್ಲ. ಶಕ್ತಿ ಯೋಜನೆ ಕೂಡ ಏನು ಕೂಡ ಸ್ಟಾಪ್ ಆಗಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಸರ್ಕಾರದವರು ಒಂದು ಸಂಕ್ರಾಂತಿ ಹಬ್ಬ ಆದಮೇಲೆ ಇದ್ರ ಬಗ್ಗೆ ಒಂದು ನಿರ್ಧಾರ ತಗೋತೀವಿ ಅಂತ ಒಂದು ಸಾರಿಗೆ ನೌಕರರಿಗೆ ಒಂದು ಭರವಸೆ ನೀಡಿದರೆ ಅದರಿಂದ ಅವರು ಸ್ಟ್ರೈಕ್ನ ವಾಪಸ್ ತೊಗೊಂಡಿದ್ದಾರೆ. ಅದರಿಂದ ನಿಮಗೆ ಫ್ರೀ ಬಸ್ ಆಗಿರಲಿ KSRTC BMTC ಎಲ್ಲ ಬಸ್ಗಳು ಕೂಡ ಓಡಾಡುತ್ತೆ, ಯಾವುದೇ ಥರದ ತೊಂದರೆ ಇರೋದಿಲ್ಲ. ಮತ್ತು ಇವಾಗ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಬರೋದಾದ್ರೆ ಇಲ್ಲಿ ಸಾಕಷ್ಟು ಜನ ನೀವು ವೆಯ್ಟ್ ಮಾಡ್ತಾ ಇರೋದು ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ. ಯಾಕೆಂದರೆ 3-4 ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂಸ್ಗೆ ಪಡ್ಕೋತಾ ಇದ್ದೀರಾ. ಆದರೆ ಅನ್ನಭಾಗ್ಯ ಯೋಜನೆ ಅಡಿ ಏನು ಹಣ ಬರಬೇಕಾಗಿದೆಯಲ್ಲ ಅದು ನಿಮ್ಮ ಖಾತೆಗೆ ಬಂದು ಜಮೆ ಆಗ್ತಾಯಿಲ್ಲ. ಇದ್ರ ಬಗ್ಗೆ ಆಹಾರ ಸಚಿವರಾಗಿರುವಂಥ KH ಮುನಿಯಪ್ಪ ಅವರು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನು 3-4 ತಿಂಗಳಿಂದ ಹಣ ಬಂದಿಲ್ವಲ್ಲ ಅದನ್ನೆಲ್ಲನೂ ಕೂಡ ಒಂದೇ ತಿಂಗಳಲ್ಲಿ ನಾವು ಜಮೆ ಮಾಡ್ತೀವಿ, ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮತ್ತು ಮುಂದಿನ ತಿಂಗಳಿಂದ ಏನಾಗುತ್ತೆ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ ಎಲ್ಲ ಕೂಡ ಜಮೆ ಮಾಡಾದಮೇಲೆ ಅವರಿಗೆ ಅಕ್ಕಿ ಬದಲು ಹಣ ಬರೋದು ಸ್ಟಾಪ್ ಆಗುತ್ತೆ. 10 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಸರ್ಕಾರದವರು ಏನು ನಿರ್ಧಾರ ತಗೋತಾ ಇದ್ದಾರೆ ಅಂದರೆ ನಿಮಗೆ ಹಣ ಕೊಡೋದನ್ನ ಸ್ಟಾಪ್ ಮಾಡಿ ಮತ್ತು ನಿಮಗೆ ಒಂದು ಅಕ್ಕಿನೇ 10 kg ಏನು ಅಕ್ಕಿ ಹೇಳಿದ್ರಲ್ಲ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಪರ್ಚೇಸ್ ಮಾಡಿ ನಿಮಗೆ 10 kg ಅಕ್ಕಿ ಕೊಡೋಕ್ಕೆ ನಿರ್ಧಾರ ತಗೋತಾ ಇದ್ದಾರೆ. ಇದು ಶಾರ್ಟ್ಲಿ ಇನ್ನು ಕೆಲವು ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ನೀವು ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ಪೆನ್ಷನ್ ಬರ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಸಾಕಷ್ಟು ಜನ ಒಂದು ವಿಧವಾ ಪೆನ್ಷನ್ ತೊಗೋತಾ ಇರ್ಬೋದು ಅಥವಾ ಸಂದೇಶ ಸುರಕ್ಷಾ ಪೆನ್ಷನ್ ತೊಗೋತಾ ಇರ್ಬೋದು, ಕೆಲವರು ಅಂಗವಿಕಲರ ಪೆನ್ಷನ್ ತೊಗೋತಾ ಇರ್ಬೋದು. ಇಲ್ಲಿ ಅಂಗವಿಕಲರ ಪೆನ್ಷನ್ ಯಾರು ತೊಗೋತಾ ಇರೋ ಅವ್ರಿಗೆಲ್ಲರಿಗೂ ಕೂಡ ಆಗಲೇ ಅಮೌಂಟ್ ಎಲ್ಲ ಬಂದು ಕ್ರೆಡಿಟ್ ಆಗ್ತಿದೆ ಆನ್ ಟೈಮು. ಆದರೆ ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರೋದೇನೆಂದರೆ ಇಲ್ಲಿ ಜೀವನ ಪ್ರಮಾಣ ಪತ್ರ ಮಾಡಿಸ್ಬೇಕಾ ಅನ್ನೋದು. ಯಾಕಂದರೆ ಸಿಕ್ಕಾಪಟ್ಟೆ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿದೆ ಜೀವನ ಪ್ರಮಾಣ ಪತ್ರ ಮಾಡಿಸ್ಬೇಕಂತೆ ಅಂತ. ಆದರೆ ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ. ಇದು ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಅವ್ರು ಮಾತ್ರ ಈ ಜೀವನ ಪ್ರಮಾಣ ಪತ್ರ ಮಾಡಿಸ್ಬೇಕಾಗುತ್ತೆ. ಸಂದೇಶ ಸುರಕ್ಷಾ ಆಗಿರಲಿ, ವಿಡೋ ಪೆನ್ಷನ್ ತಗೋತಾ ಇರೋರು ಯಾವುದೇ ಥರದ ಜೀವನ ಪ್ರಮಾಣ ಪತ್ರ ಮಾಡಿಸೋಗತ್ತಿರಲ್ಲ, ನೀವೆಲ್ಲೂ ಕೂಡ ಹೋಗೋತ್ತಿರಲ್ಲ. ಮತ್ತು ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರೋರಿಗೆ ಪೆನ್ಷನ್ ಬರ್ತಾ ಇರುತ್ತೆ ಅವ್ರು ಮಾತ್ರ ಜೀವನ ಪ್ರಮಾಣ ಪತ್ರ ಮಾಡಿಸ್ಕೋಬೇಕಾಗುತ್ತೆ. ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಗಿ ಕೇಳಿ, ಅವ್ರು ನಿಮಗೆ ಅಲ್ಲಿ ಹೆಚ್ಚಿನ ಮಾಹಿತಿನ ಕೊಡ್ತಾರೆ. ಮತ್ತು ಇಲ್ಲಿ ಯಾರಿಗೆ ಪೆನ್ಷನ್ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಜನವರಿಲಿ ಬರುತ್ತೆ ಅಂತ ಸರ್ಕಾರದಿಂದ ಕಡೆಯಿಂದ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ 1200 1500 ಅಷ್ಟು ಹಣ ಬರಬೇಕಂದ್ರೆ ಇಲ್ಲಿ ಸಂದೇಶ ಸುರಕ್ಷಾ ಅಥವಾ ವಿಧವೇತನಗೆ ಪೆನ್ಷನ್ಗೆ ನೀವು ಅಪ್ಲೈನೇ ಮಾಡ್ಕೋಬೋದಾಗಿರುತ್ತೆ ನೀವು ಎಲಿಜಿಬಲ್ ಇದ್ದರೆ. ಇಲ್ಲಿ ಯಾರು ಎಲಿಜಿಬಲ್ ಇದ್ದೀರಾ ನೀವು ಗ್ರಾಮ ಪಂಚಾಯತ್ಗೆ ಹೋಗ್ಬೋದು, ಇಲ್ಲಾಂದರೆ CSC ಕಾಮನ್ ಸರ್ವಿಸ್ ಸೆಂಟರ್ಗೂ ಕೂಡ ಹೋಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್